ಇನ್ನೊಂದ್ಸರಿ ಅಡ್ಬಿಡ್ ಹೋಗಕ್ಕ ಏನ್ ತಪ್ಪಾಗೈತ ಒಳ್ಳೇದಾಗ್ತೈತೆ, ಬೇಗ ಮೇಲಾಗ್ತೈತೆ. ಎಂತೆಂತರ್ಗೋ ಮೇಲಾಗೈತೆ, ಒಂದ್ ಕ್ಷಣಕ್ಕೆ 5 ನಿಮಿಷಕ್ಕೆ ಮೇಲಾಗ್ತೈತೆ ಹೋಗಕ್ಕ ಅಂದೆ. ಅವ್ರ ಮುಖ ಬಂದ್ರು ಈಗ ಆಯ್ತು ಅಂತ. ಏನಾಗಿತ್ತು? ಸರ್ ಬೀಟ್ರೋಟ್ ನಂಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು ಗಂಟ್ಲಲ್ಲಿ. ಈಗ ಹುಷಾರಾಯ್ತಾ? ಈಗ ಆಯ್ತು. ಬಂದ್ಮೇಲೆ ಆ ಥರ ಆಗಿ ತಿರುಗಿ ನೆಕ್ಸ್ಟ್ ಚೆನ್ನಾಗಿ ಸಿಕ್ಕಿಲ್ಲ ಜನ ಅಲ್ಲಿ. ನಾನು ಯಾವ ಊರವ್ ನೀವು? ನಮ್ಮದು ಮಧುಗಿರಿ ಸರ್. ಅವಲೇ ಮಾತಾಡ್ಸಿ ಹಸು ಚೆನ್ನಾಗಿದೆ ಈಗ. ಹಸು ಇವಾಗ ತಾನೇ ಚೆನ್ನಾಗಿ ಅವಲೇ ಮಾತಾಡ್ಸಿದ್ನಲ್ಲ, ಆಮೇಲೆ ದೇವ್ರದ್ದೇನೋ ಕೊಡ್ತೀವಿ ಅಂತ ಹೇಳಿ ಉಂಡಿಗೆ ಹಾಕಿ ಸ್ಯಾರಿ ಕೊಡ್ತೀನಿ ಅಂತ. ಒಂದು ಕ್ಯಾಂಟೀನಾಗ ಕೆಲಸ ಮಾಡ್ತಿದ್ದೆ. ಅವ್ರು ಒಂದು ಫೋನ್ ಕೊಟ್ಟರು ನನಗೆ. ಫೋನ್ ನೋಡ್ತಾ ಇದ್ದೆ, ನಿಮ್ದೊಂದು ಫೋಟೋ ಬಂತು. ಫೋಟೋ ಹೊಡೆದು ಒಂದು ಹೊಡೆದೆ ಏಕ ಬಂತು. ಈಗ ನಾನು ನಮ್ಮ ಅಣ್ಣಂಗೆ, ನಮ್ಮ ಅಕ್ಕಂಗೆ, ನಮ್ಮ ತಂಗಿಗೆ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಆಗಿ 500-600 ದುಡ್ಡು ಕೊಟ್ಟು ನಮ್ಮ ಹೆಸರು ಹೇಳಿ ಕೆಲಸ ಆಗ್ಬೇಕು ಅಂತ ಅಂದ್ರು. ಎಲ್ಲ ಹಾಕಿದ್ದೀನಿ. ನಮ್ಮ ಅಣ್ಣ ಕೈ ಮುಕ್ಕೊಂಡಿದ್ದ. ಅವನಿಗೆ ಮೂಗಲ್ಲಿ ಇವನಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಡಾಕ್ಟ್ರು. ಸರಿ ಆಯಿತು ಮಾಡಿಸೋದು ಅಂತ ನಾನು ರೆಡಿ ಮಾಡಿದ್ದೆ. ತಿರ್ಗಿ ಆಮೇಲೆ ನನ್ನ ತಂಗಿಯವರು ದೇವ್ರ ಕೈ ಮುಖ ಅಂತ ಹೇಳಿದರು. ಕೈ ಮುಖದ ಮೇಲೆ ಈಗ ಅಂಥ ತೊಂದರೆ ಏನಿಲ್ಲ, ಈಗ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಳೋಣ ಅಂತ ಬಂದಿದ್ದೆ. ಮಗು ಹುಷಾರಾಗಿದೆಯಾ? ಮಗ ಚೆನ್ನಾಗಿದೆ. ಏನಾಗಿತ್ತು ಅವನಿಗೆ? ಮೂಗಲ್ಲಿ ಏನೋ ಬೆಳೆದ್ಬಿಟ್ಟು ಉಸಿರಾಡಕ್ಕಾಗ್ತದೆ. ದೇವ್ರು ಬೇಡ್ಕೊಂಡು ಚೆನ್ನಾಗಿದೆ. ಚೆನ್ನಾಗಿದೆ.